ಕೋರ್ಟ್ ಮೆಟ್ಲಿಗೆ ಹೋಯ್ತು ಅನ್ನೋದೇ ತುಂಬ ನಮಗೆ ಬೇಜಾರಿನ ಸಂಗತಿ. ಯಾಕಂದರೆ ವಿಷ್ಣು ಸರ್ ಎಂಥ ದೊಡ್ಡ ಲೆಜೆಂಡ್ರಿ ಅಂದರೆ, ನಾವು ಮಣ್ಣಾಗಿ ಹೋದ್ರೂ ಅವ್ರ ನೆನಪು ಮಣ್ಣಾಗಲ್ಲ. ಇವತ್ತು ಅವ್ರನ್ನ ಮಣ್ಣು ಮಾಡಿರೋ ಜಾಗದ ಬಗ್ಗೆ ಇಷ್ಟೊಂದು ಮಾತುಗಳು ನಡೆಯುತ್ತೆ, ಇಷ್ಟೊಂದು ಗೊಂದಲಗಳು, ಇಷ್ಟು ವರ್ಷಗಳು. ಇದು ನಿಜಕ್ಕೂ ಅವರ ಅಭಿಮಾನಿಗಳಾಗಿ ಅಥವಾ ಕನ್ನಡದ ಮೇರು ಕಲಾವಿದನಿಗೆ ಉಳಿಸ್ಕೊಳ್ಳೋ ಒಂದು ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ವಿಷ್ಣು ಸರ್ ಡಸಂಟ್ ಡಿಸರ್ವ್ ದಿಸ್. ಅವ್ರನ್ನ ತುಂಬ ಪ್ರೀತಿಯಿಂದ ನಾವು ನೆನೆಸ್ಕೊಳ್ಬೇಕಾಗಿತ್ತು. ಪ್ರತಿ ವರ್ಷ ಆ ಜಾಗಕ್ಕೆ ನಾವು ಹೋಗಬೇಕು. ಇಟ್ಸ್ ಅನ್ ಎಮೋಷ್ನಲ್ ಬಾಂಡಿಂಗ್. ಅದು ಒಂದು ಜಾಗ ಅನ್ನೋದು ಹಾಗೆ ಅಲ್ವಾ. ನಾವು ದೊಡ್ಡ ದೊಡ್ಡ ಕಲಾವಿದರ ಜಾಗಕ್ಕೆ ಹೋಗ್ತೀವಿ, ಆ ದಿನ ಅವ್ರಿಗೆ ನಮ್ಮ ನಮನೆಗಳನ್ನ ತಿಳಿಸ್ತೀವಿ. ಆ ಥರದ್ದೊಂದು ಜಾಗನೇ ಬೇಕು ಅಂತ ಏನಿಲ್ಲ, ನಮ್ಮ ಹೃದಯದಲ್ಲಿ ತುಂಬ ದೊಡ್ಡ ಜಾಗ ಕೊಟ್ಟಿದ್ದೀವಿ ವಿಷ್ಣು ಸರ್ಗೆ. ಅದು ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅದು ಯಾರೂ ಮಣ್ಣು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಯಾರೂ ನೆಲಸಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ವಿಷ್ಣು ಸರ್ ಇದ್ದಾರೆ. ಆದರೆ ಈ ಥರ ವಿಚಾರ ನಿಜಕ್ಕೂ ಒಂಥರ ಆಗಬಾರ್ದಾಗಿತ್ತು ಅನ್ನೋ ನೋವು, ದುಃಖ ನಮ್ಮೆಲ್ಲರಿಗೂ ಇದೆ. ಸಾಕಷ್ಟು ವರ್ಷದಿಂದ ಈ ತರ ಗೊಂದಲ ನಡೀತಾ ಇದ್ದಾರೆ. ಅದೇ ಈ ವಿಚಾರ ಚಿತ್ರರಂಗದವರು ಅನ್ನೋದು ಯಾಕಿತ್ತಲ್ಲ ನಾವೇನ್ ಮಾಡಕ್ಕಾಗತ್ತೆ. ಕೋರ್ಟಲ್ಲಿ ಹೋಗಿರೋದ್ರಿಂದ ವಿಷ್ಣು ಸರ್ ಅವರ ಕಾಲವಾದ ದಿನನೇ ಈ ಥರದ್ದೊಂದು ಪ್ರಶ್ನೆ ಉದ್ಭವ ಆಗತ್ತೆ ಅನ್ನಂಗಿದ್ರೆ, ನಮ್ಮ ಹೃದಯದಲ್ಲಿ ಜಾಗ ಕೊಟ್ಟರು ಒಬ್ಬ ಕಲಾವಿದನಿಗೆ ನಮ್ಮ ಮನೇಲಿ ಒಂದು ಜಾಗ ಕೊಡಲ್ವಾ, ನಮ್ಮ ಜಮೀನಲ್ಲಿ ಜಾಗ ಕೊಡಲ್ವಾ, ನಮ್ಮ ಜಾಗದಲ್ಲಿ ಜಾಗ ಕೊಡಲ್ವಾ? ಖಂಡಿತ ಕೊಡ್ತಿದ್ವಿ. ಆದರೆ ಈ ಗೊಂದಲ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಆ ಜಾಗದಲ್ಲಿ ಗೊಂದಲ ಇದೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ. ಈ ಗೊಂದಲಗಳಿದ್ದಿದ್ರೆ ನಾವು ಅಭಿಮಾನಿಗಳು ನಾವು ಯಾವತ್ತೂ ರೆಡಿ ಇದ್ದೀವ್ರಿ. ನನಗೂ ಒಂದು ಜಮೀನಿದೆ, ಒಂದು ಪುಟ್ಟ ಜಾಗ ಇದೆ. ಖಂಡಿತವಾಗ್ಲೂ ನಾನು ಅವ್ರನ್ನ ನನ್ನ ದೇವ್ರ ಮನೇಲಿ ಹೆಂಗೆ ಜಾಗ ಕೊಡ್ತೀವೋ ವಿಷ್ಣು ಸರ್ಗೂ ಒಂದು ಜಾಗ ಕೊಡ್ತೀವಿ ಒಂದು ಫೋಟೋದಲ್ಲಿ. ಅಂಥದ್ದಲ್ಲಿ ನಮ್ಮ ಜಮೀನಲ್ಲಿ ಅವ್ರಿಗೆ ಜಾಗ ಕೊಡ್ತಾ ಇರ್ಲಿಲ್ಲ. ಖಂಡಿತ ಕೊಡ್ತಿದ್ವಿ. ದುರ್ವಿಧಿ ಗೊತ್ತಿರಲಿಲ್ಲ ನಮ್ಗಷ್ಟೇ. ಆ ಜಾಗ ಒಂದು ಈ ಥರದ್ದೊಂದು ಕಥೆ ಆಗುತ್ತೆ, ಈ ಥರದ್ದೊಂದು ಲಿಟಿಗೇಷನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ವಲ್ಲ. ಪ್ರತಿಯೊಬ್ಬ ಅಭಿಮಾನಿಯ ಎಲ್ಲ ಆಶಾ ಇದನ್ನ ಹೀಗೆ ಇರೋದು. ಬಟ್ ಜೊತೆಗೆ ಏನಂದ್ರೆ ಧೀಮಂತ ನಾಯಕನಿಗೆ ಈ ತರ ಒಂದು ದುರಂತ ಅಂತ ಏನಂತ. ಖಂಡಿತವಾಗ್ಲೂ ಹೌದು. ನಾನೇ ಹೇಳ್ತೀನಲ್ಲ, ಕಲಾವಿದ್ರು ಮಾತ್ರ ಅಲ್ಲ, ನೀವೆಲ್ಲರೂ ವಿಷ್ಣು ಸರ್ ಅಭಿಮಾನಿಗಳು ಅಲ್ವೇನೋ, ಮಾಧ್ಯಮದವರು ಅಲ್ವಾ? ಏನ್ ಮಾಡಕ್ಕಾಯ್ತು? ಗೊಂದಲನ ಹೇಗ್ ಬಗೆಹರಿಸಕ್ಕಾಯ್ತು? ನಿಮ್ಗಾದ್ರೂ ಕೇಳ್ತಿದ್ದೀನಿ ನಾನು. ಆಗಲ್ಲ ಅಲ್ವಾ? ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಾವು ಯಾರು ಏನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿ ಇದ್ದೀವಿ. ಅವತ್ತೇ ಕೇಳಿದ್ರೆ ಖಂಡಿತವಾಗ್ಲೂ ನಮ್ಮೆಲ್ರಿಗೂ ಜಾಗ ಐತ್ರಿ. ಮೇಡಮ್, ಈ ಅಭಿಮಾನಿಗಳಿಗೆ ಮತ್ತೆ ಫ್ಯಾಮಿಲಿಯವರು ವಿಷ್ಣು ಸರ್ ಫ್ಯಾಮಿಲಿ ತಿಕ್ಕಾಟದಿಂದ ಎಲ್ಲ ಆಗ್ತಾ ಇದೆ ಅಂತ ಗೊತ್ತಿದೆ. ಅದು ನನಗೆ ಗೊತ್ತಿಲ್ಲ. ಲೈಕ್ ನಾನೊಬ್ಬ ಅಭಿಮಾನಿಯಾಗಿ ಮಾತ್ರ ಮಾತಾಡಬಲ್ಲೆ. ಮೊದಲೇ ಗೊತ್ತಿದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗ್ತಿತ್ತೋ ಏನೋ. ಮೊದಲಿಂದನೇ ಇದು ಆ ಜಾಗದಲ್ಲಿ ಎಷ್ಟೊಂದು ಗೊಂದಲ ಇದ್ದಿದ್ರೆ ಅವ್ರ ಕುಟುಂಬದವರು ಒಪ್ಕೊತಾ ಇರಲಿಲ್ಲ. ಯಾರಿಗೆ ಗೊತ್ತಿತ್ತು ಅನ್ಸುತ್ತೆ? ಗೊತ್ತಿದ್ದು ಮಾಡಿರೋದು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಐ ಡೋಂಟ್ ನೋ. ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಹೆಚ್ಚು ನನಗದ್ರ ಬಗ್ಗೆ ಗೊತ್ತಿಲ್ಲ. ಈಗ 75 ವರ್ಷ ಆಗ್ತಿದೆ ಅವ್ರ ಜನ್ಮದಿನಾಚರಣೆ. ಆ ಸಮಯದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲರೂ ಒಂದು ಜೋರಾಗಿ ಪ್ಲಾನ್ ಆಗಿತ್ತು. ಆದರೆ ಈಗೇನಾಗಿದೆ ಅಂತಂದ್ರೆ ಅದು ಬೇಡ ಅಂತ ಫ್ಯಾಮಿಲಿಯವರು ಕೂಡ ಬೇಡ ಮಾಡೋದು ತಿಕ್ಕಾಟ ಶುರು ಮಾಡಿದ್ರು ಅಭಿಮಾನಿಗಳು ಮತ್ತು ಫ್ಯಾಮಿಲಿಯವರು. ಆ ಪ್ರಶ್ನೆ ಬಗ್ಗೆ ಉತ್ತರಿಸೋದಕ್ಕೆ ನನಗೆ ಅಷ್ಟು ವಿಚಾರಗಳು ಗೊತ್ತಿಲ್ಲ. ಬಟ್ ವಿಷ್ಣು ಸರ್ ಅವರ ಜನ್ಮದಿನವನ್ನು ನಮ್ಮ ಜನ್ಮ ಇರೋವರೆಗೂ ನಾವು ಆಚರಿಸ್ತೀವಿ. ವಿಷ್ಣು ಸರ್ ಅವ್ರನ್ನ ಅದೊಂದು ಜಾಗಕ್ಕೆ ಹೋಗಿ ನಾವು ಅವ್ರಿಗೆ ನಮ್ಮನ್ನ ಸಲ್ಲಿಸಿದ್ರೆ ಮಾತ್ರ ನಮ್ಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತಲ್ಲ. ಅವ್ರು ನಮ್ಮ ಹೃದಯದಲ್ಲಿ ಯಾವತ್ತೂ ಇರ್ತಾರೆ. ಮೇಡಮ್, ನಿಮ್ಗೆ ತುಂಬಾ ಸ್ಪೆಷಲ್ ಮೇಡಮ್. ಹೌದು, ಸೆಪ್ಟೆಂಬರ್ 18 ಖಂಡಿತ ಸರ್. ಅದಕ್ಕೆ ಅಲ್ಲಲ್ಲ, ಒಂದೇ ಜನ್ಮದಿನವನ್ನ ನಾವಿಬ್ರು ಶೇರ್ ಮಾಡ್ಕೊಳ್ತೀವಿ. ನನಗೆ ವೀರಪ್ಪ ನಾಯಕ ಸಿನಿಮಾದಲ್ಲಿ ನಾವಿಬ್ರು ಒಂದೇ ಕೇಕ್ನ ಕಟ್ ಮಾಡಿದ್ವಿ. ವಿಷ್ಣು ಸರ್ ಅವ್ರು ಹೇಳಿದ್ರು ಅವತ್ತು ಕೇಕ್ನ ಕಟ್ ಮಾಡುವಾಗ ನನ್ನ ಬರ್ತಡೇನೂ ಅವತ್ತೇ ಅನ್ನೋದು ವಿಷ್ಣು ಸರ್ಗೆ ಅವತ್ತೇ ಗೊತ್ತಾಗಿದ್ದು. ನಾನು ಅವರ ತುಂಬ ದೊಡ್ಡ ಅಭಿಮಾನಿ ಚಿಕ್ಕ ಹುಡುಗಿಯಿಂದ. ನಮ್ಮ ಸ್ಕೂಲಲ್ಲಿ ಗ್ಯಾಂಗ್ ಇದ್ದರೆ ನಾನು ವಿಷ್ಣು ಅಭಿಮಾನಿಗಳ ಗ್ಯಾಂಗ್ನ ಲೀಡರ್ ನಾನು. ಸೊ ಅವ್ರಿಗೆಲ್ಲ ಆ ಕಥೆನ ಹೇಳುವಾಗ ವಿಷ್ಣು ಸರ್ ಹೇಳಿದ್ರು, ನೋ ನನಗೆ ಕೇಕ್ ಅಂತ ತರಬೇಡಿ, ಶ್ರುತಿಯವ್ರಿಗೆ ಕೇಕ್ ತೊಗೊಂಡು ಬನ್ನಿ, ಆ ಕೇಕ್ನ ನಾನು ಕಟ್ ಮಾಡ್ತೀನಿ ಅಂತ. ಸೊ ಅಂಥ ಒಂದು ತುಂಬ ದೊಡ್ಡ ನೆನಪನ್ನು ಕೊಟ್ಟು ಹೋಗಿದ್ದಾರೆ. ಕೇವಲ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಕಲಾವಿದರಿಗಲ್ಲ, ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೇ ಥರದ ದೊಡ್ಡನ ನೆನಪನ್ನು ಬಿಟ್ಟು ಹೋಗಿರುವಂಥ ಮೇರು ಕಲಾವಿದ ಅವರು. ಅವ್ರ ಆತ್ಮಕ್ಕೆ ನೆಮ್ಮದಿನೇ ಇಲ್ಲ ಅಂದ್ರೆ ಅವ್ರ ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ರು ಮ್ಯಾಮ್. ಇಲ್ಲಮ್ಮ, ಹಾಗೆ ಅನ್ಕೊಳ್ಳೋದು ಬೇಡ. ನಾವು ತುಂಬ ಪ್ರೀತಿಸ್ತೀವಿ, ಅವ್ರನ್ನ ಆರಾಧಿಸ್ತೀವಿ, ಇವತ್ತಿಗೂ ಪೂಜಿಸ್ತೀವಿ. ಅದರಲ್ಲಿ ಕಿಂಚಿತ್ತು ಕೊರತೆ ಇಲ್ಲ ನಮ್ಮಲ್ಲಿ ಅಭಿಮಾನಿಗಳಲ್ಲಿ. ಜಾಗದ್ದು ಗೊಂದಲ ಆಯಿತು ಅನ್ನೋ ನೋವು ಎಲ್ಲರಿಗೂ ಇದೆ. ಆದರೆ ಅವ್ರನ್ನ
ಪ್ರೀತಿಸೋದಾಗ್ಲಿ ಅವ್ರನ್ನ ನೆನಪಿಸ್ಕೊಳ್ಳೋದ್ರಾಗ್ಲಿ ಅಭಿಮಾನಿಗಳಲ್ಲಿ ಕಿಂಚಿತ್ತು ಕೂಡ ಕಡಿಮೆ ಆಗಿಲ್ಲ. ಮುಂದಿನ ದಿನದಲ್ಲಿ ಏನಾದ್ರು ಅಭಿಮಾನಿಗಳು ಹೋರಾಟಕ್ಕೆ ಕೇಳಿದ್ರು ಅದಕ್ಕೇನಾದ್ರು ಸಪೋರ್ಟ್ ಕೇಳಿದ್ರೆ ನೀವು? ಹೋರಾಟದಿಂದ ಸರಿ ಹೋಗೋದ್ರಿಂದ ನಾವೆಲ್ಲರೂ ಬೀದಿಲಿ ಕುತ್ಕೊಂಡು ಹೋರಾಟ ಮಾಡೋಣ. ಅಂದ್ರೆ ಕೆಲವು ಚರ್ಚೆ ನಡೀತಾ ಇದೆ, ಕೆಲವು ಕೋರ್ಟ್ ಚರ್ಚೆ ಅಲ್ಲಿ ನಡೀತಾ ಇರೋದ್ರಿಂದ ಇದೆ. ಏನ್ ಮಾಡೋಣ ಹೇಳಿ? ಅಂದ್ರೆ ಅಲ್ಲಿ ಅಸ್ಥಿನ ಕೊಟ್ರೆ ನಾವು ಕಂಠೀರವ ಸ್ಟುಡಿಯೋಗೆ ಅಥವಾ ಮನವಿ ಮಾಡೋದಕ್ಕೆ ಮುಂದಾಗ್ತಾ ಇರ್ತಾರೆ. ಕುಟುಂಬದವರು ಅದ್ರ ಬಗ್ಗೆ ತೀರ್ಮಾನ ಮಾಡೋರು ನಾವೆಲ್ಲರೂ ಸಾಥ್ ಕೊಡ್ತೀವಿ, ಅಥವಾ ನಾವೆಲ್ಲರೂ ಬೀದಿಲಿ ಕುತ್ಕೊಂಡು ಹೋರಾಟ ಮಾಡೋದ್ರಿಂದನೇ ಇದೊಂದು ಮುಕ್ತಿ ಇದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಮಾಧ್ಯಮದವ್ರು ಹೇಳಿ ಇಂಥದ್ದೊಂದು ದಿನ ಫಿಕ್ಸ್ ಮಾಡಿ ಬರ್ತೀವಿ ನಾವೆಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.